ಸ್ನೇಹಿತರೆ ನಮಸ್ಕಾರ. ಇವತ್ತು ತೊಗರಿಯ ನಾಡು ಹಾಗೂ ಶಿವಶರಣರ ನಾಡು ಅಥವಾ ಶರಣರ ನಾಡು ಅಂತ ಕರೆಯುವ ಕಲಬುರಗಿಗೆ ಸ್ವಾಗತ. ಇಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಶರಣಬಸವೇಶ್ವರ ಅವರ ಮಠವನ್ನು ನಿಮಗೆ ತೋರಿಸ್ತೇನೆ ಪಿನ್ ಟು ಪಿನ್ ಆಗಿ. ಈ ಮಠ ಕಲಬುರಗಿಯ ಹೃದಯ ಭಾಗದಲ್ಲಿದ್ದು ತುಂಬ ಸ್ವಚ್ಛವಾಗಿ ಬೈಕ್ ಪಾರ್ಕಿಂಗಿಗೂ ಹಾಗೂ ಕಾರ್ ಪಾರ್ಕಿಂಗಿಗೂ ಅವಕಾಶ ಇದೆ. ಒಳಗಡೆ ಮಠದ ಒಳಗಡೆ ಮಂಟಪ ಥರ ಇರ್ತಕ್ಕಂತಹ ಒಳಗಡೆ ಗಾಜಿನ ರೀತಿಯಲ್ಲಿ ತುಂಬ ಸೊಗಸಾಗಿದೆ. ಹಾಗೂ ಒಂದು ಕಡೆ ಆಮೆ ಚಿತ್ರ ಇದೆ. ಆ ಆಮೆ ಅಂತೂ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬರ್ತಾರೆ. ನಾನು ಹೋದ ಸಮಯದಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇತ್ತು. ಆದ್ದರಿಂದ ಒಂದು ಸುತ್ತು ಗುಡಿಯನ್ನು ಸುತ್ತಾಕೋಣ ಅಂತೇಳಿ ಸುತ್ತಾಗ್ತಾ ಇದೆ. ತುಂಬ ಹಳೆಯದಾದ ಮಠ ಆಗಿದ್ದು ತುಂಬ ಸೊಗಸಾಗಿದೆ. ಅಲ್ಲಲ್ಲಿ ಕೆತ್ತನೆಗಳು ಹಾಗೂ ತುಂಬ ಶಾಂತ ರೀತಿಯಲ್ಲಿ ಇಲ್ಲಿ ಬಂದರೆ ನಮಗೆ ನಾವು ಸಹ ಶರಣಬಸವೇಶ್ವರ ಅವರ ಅನುಗ್ರಹ ಪಡೆದು ನಾವು ಶರಣರಾಗ್ಬಿಡ್ತೀವಿ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇರ್ತದೆ, ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಒಂದು ಅನುಭವ ಮಂಟಪ ಕೂಡ ಇದೆ. ಈ ಶರಣಬಸವೇಶ್ವರ ಅವರ ಮಠ ಸಖತ್ತಾಗಿದೆ. ಶರಣಬಸವೇಶ್ವರ ಮಠ ಮುಂದಗಡೆನೇ ನಂದಿ ಇರ್ತದೆ. ಆ ನಂದಿನ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆಗಬೇಕು. ಸುತ್ತಲೂ ಒಂದು ಬಲಗಡೆಯಲ್ಲಿ ಒಂದು ಆಮೆ ಚಿತ್ರ ಇದೆ. ಆ ಆಮೆನ ನಮಸ್ಕಾರ ಮಾಡ್ಕೊಳ್ತಾರೆ. ಇಲ್ಲಿ ಗರ್ಭಗುಡಿ ಮುಂದೆ ಇರ್ತಕ್ಕಂಥ ಅಲಂಕಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ. ಅದು ನೋಡೋಕ್ಕೆ ಮಾತ್ರ ಸಖತ್ತಾಗಿರ್ತದೆ. ಹಾಗೂ ಈ ಮಠದಲ್ಲಿ ತುಂಬ ಸ್ವಚ್ಛತೆ ಎದ್ದು ಕಾಣುತ್ತದೆ. ಗೋಪುರ ಕೂಡ ಸಖತ್ತಾಗಿದೆ. ತುಂಬ ವಿಶಾಲವಾಗಿದ್ದು ಗರ್ಭಗುಡಿ ಎದುರಿಗೆ ನಂದಿ ಬಸವಣ್ಣ ಇರ್ತಾನೆ. ಆ ನಂದಿ ಬಸವಣ್ಣ ಹತ್ರ ಕೂಡ ನೀವು ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಸಖತ್ತಾಗಿದೆ ನಂದಿ ವಿಗ್ರಹ ಅಂತೂ. ಇಲ್ಲಿ ಕಾಜೆ ಬಂದೆ ನವಾಜ್ ದರ್ಗಾ ಕೂಡ ಫೇಮಸ್ ಕಲಬುರಗಿಯಲ್ಲಿ. ಶರಣಬಸವೇಶ್ವರ ಮಠ ಜೊತೆಗೆ ಅದು ಕೂಡ ಫೇಮಸ್ ಆಗಿರ್ತದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಳವಡಿಸಲಾಗಿರುತ್ತದೆ. ಎಲ್ಲರಿಗೂ ಫಿಲ್ಟರ್ ನೀರು ವ್ಯವಸ್ಥೆ ಇರ್ತದೆ. ಈ ಮಠಕ್ಕೆ ಬಂದರೆ ಸಾಕು, ನಿತ್ಯ ಅನ್ನದಾಸೋಹ ಇರ್ತದೆ ಹಾಗೂ ಎಷ್ಟೋ ಜನರಿಗೆ ಮಲಗಿಕೊಳ್ಳಲು ಆಶ್ರಯ ಕೂಡ ನೀಡಿರುತ್ತದೆ. ಇದೇ ನೋಡಿ ಶಿವಾನುಭವ ಮಂಟಪ, ಅಖಿಲ ಭಾರತ ಶಿವಾನುಭವ ಮಂಟಪ ಅಂತ ದೊಡ್ಡ ವಿಶಾಲವಾಗಿದೆ. ಜೊತೆಗೆ ಅದರ ಎದುರುಗಡೆನೇ ದಾಸೋಹ ಮಹಾಮನೆ ಅಂತ ಇದೆ. ಅದರ ಜೊತೆಗೆ ಒಳಗಡೆ ಎಕ್ಸಿಬಿಷನ್ ಕೂಡ ಇದೆ. ಆ ಎಕ್ಸಿಬಿಷನ್ ನೋಡಿದರೆ ಅಂತೂ ಮೈ ಜುಮ್ ಎನ್ನುತ್ತದೆ. ಎಲ್ಲ ಶರಣಬಸವೇಶ್ವರ ಅವರ ಎಲ್ಲ ಆಚಾರ ವಿಚಾರಗಳೆಲ್ಲ ತುಂಬಿ ತುಳುಕುತ್ತದೆ ಅದರೊಳಗಡೆ. ಅದನ್ನು ತೋರಿಸ್ತಾ ಹೋಗ್ತೀನಿ. ಈ ಗೋಪುರವನ್ನು, ಈ ಮಠವನ್ನು ಸುತ್ತಾಡುವಾಗ ಒಂದು ಸರ್ಪದ ಚಿತ್ರ ಕಾಣ್ಕೊಳ್ತು. ಅದಂತೂ ಸಖತ್ತಾಗಿದೆ. ಅದನ್ನು ನೋಡಿದರೆ ಸಾಕು ಮೈ ಜುಮ್ ಎನ್ನುತ್ತದೆ. ಅದನ್ನು ನಮಸ್ಕಾರ ಮಾಡಿಕೊಂಡೆ. ಈಗ ನಿಮಗೆ ಎಕ್ಸಿಬಿಷನ್ ಕಡೆ ಹೋಗ್ತೀನಿ. ಅಲ್ಲಿ ಶರಣಬಸವೇಶ್ವರ ಅವರು ಮಾಡಿರ್ತಕ್ಕಂಥ ಪವಾಡಗಳು, ಒಳ್ಳೆಯ ಒಂದು ಲೈನ್ಸ್ ಅಂತೂ ಬರೆದಿದ್ದಾರೆ. ಸಖತ್ತಾಗಿದೆ. ಅವ್ರು ಕೊಟ್ಟಂತಹ ಜ್ಞಾನ, ಅವರ ಮಾಡಿರ್ತಕ್ಕಂಥ ಪವಾಡಗಳು. ಈ ದಾಸೋಹ ಮಹಾಮನೆ ಇದೆ ಅಲ್ವಾ, ಇಲ್ಲಿ ಆನೆಗಳು ಇರ್ತವೆ ಮುಂದುಗಡೆ. ಅದಂತೂ ಬಿಳಿ ಆನೆಗಳನ್ನು ನೋಡಿದರೆ ಮೈ ಜುಮ್ ಎನ್ನುತ್ತದೆ. ಸಖತ್ತಾಗಿದೆ ಸ್ನೇಹಿತರೆ ಮಠ ಮಾತ್ರ. ಈ ಎಕ್ಸಿಬಿಷನ್ ಒಳಗಡೆ ಹೋಗುವಾಗ ಕರಡಿ ಇರುತ್ತದೆ ಮೇಲ್ಗಡೆ. ಆ ಕರಡಿನ ನೋಡ್ಕೊಂಡು ಬಲಗಾಲಿಟ್ಟು ಹೋದೆ ಒಳಗಡೆ. ಅಲ್ಲಿ ಅಂತೂ ಸಾಕಷ್ಟು ಪುಸ್ತಕದ ಎಕ್ಸಿಬಿಷನ್ ಕೂಡ ಇತ್ತು. ಅದೆಲ್ಲ ನೋಡ್ಕೊಂಡು ಒಳಗಡೆ ಸಾಗ್ತಾ ಇದೆ. ಶರಣಬಸವೇಶ್ವರ ಅವರ ಮಹಾದಾಸೋಹಕ್ಕೆ ಹೋಗುವ ದಾರಿ ಕೂಡ ಯಾರೋ ಮಾರ್ಕಲ್ಲಿ ತೋರಿಸಿದರು. ನಾನು ಅದಕ್ಕಿಂತ ಮುಂಚೆ ಒಂದು ರೌಂಡ್ ಎಲ್ಲ ಎಕ್ಸಿಬಿಷನ್ ಎಲ್ಲ ನೋಡ್ಕೊಳ್ಳೋಣ, ಸ್ವಾಮಿಗಳ ಪವಾಡಗಳೆಲ್ಲ ನೋಡ್ಕೊಳ್ಳೋಣ ಅಂತ ಹೋದೆ. ಎದುರುಗಡೆನೇ ಒಂದು ಲಿಂಗಗಳು, ಅಸಂಖ್ಯಾತ ಲಿಂಗಗಳು ಕಾಣಿಸಿಕೊಂಡವು, ಶಿವನ ಲಿಂಗಗಳು. ಇಲ್ಲಿ ಬಂದರೆ ಸಾಕು ಜ್ಞಾನ ಪಡ್ಕೊಳ್ಬೇಕು ಅಂತೇಳಿ ಅನಿಸುತ್ತೆ. ಲಿಂಗಗಳು ಜೊತೆಗೆ ಇಲ್ಲಿ ಕೂಡ ಒಂದು ಆಮೆ ಇರ್ತದೆ ಹಾಗೂ ನಂದಿ ಬಸವಣ್ಣ ಕೂಡ ಇರ್ತದೆ. ಎದುರಿಗೆ ಗಾಜಿನಲ್ಲಿ ಶರಣಬಸವೇಶ್ವರ ಅವರ ಮೂರ್ತಿ. ಮೇಲ್ಗಡೆ ಅಂತೂ ನೋಡಿದರೆ ರೋಮಾಂಚನ. ದೊಡ್ಡ ಎತ್ತರದಲ್ಲಿರ್ತಕ್ಕಂತಹ ಅದು ಮಂಟಪ, ಗಾಜಿನ ರೀತಿಯಲ್ಲಿ ತುಂಬ ಅಲಂಕಾರ ಇರ್ತದೆ. ಈ ಎಕ್ಸಿಬಿಷನ್ ಅಂತೂ ತಪ್ಪದೆ ನೋಡಿ ಮಠಕ್ಕೆ ಭೇಟಿ ನೀಡಿದಾಗ. ಯಾಕಂದರೆ ತುಂಬ ಸ್ವಚ್ಛವಾಗಿ ತುಂಬ ನೀಟಾಗಿಟ್ಟಿದ್ದಾರೆ. ಇವರೇ ನೋಡಿ ಶರಣಬಸವೇಶ್ವರ ಅವರ ಮೂರ್ತಿ ಕೂಡ ಎಕ್ಸಿಬಿಷನಲ್ಲಿ ನೀವು ಸಿಗುತ್ತದೆ.
ಮೊದಲಿಗೆ ನಾನು ಆ ಜ್ಞಾನವೆಲ್ಲ ತಿಳ್ಕೊಂಡು ನಾನು ಸಹ ವಿಭೂತಿಯನ್ನು ಹಚ್ಕೊಂಡೆ. ನಾವು ಕೂಡ ಶರಣರಾಗಿ ಬಿಡ್ತೀವಿ ಅಲ್ಲಿ ಹೋದರೆ. ಅಷ್ಟು ಜ್ಞಾನ ಇದೆ, ಅಷ್ಟು ಪವಾಡಗಳಿದೆ. ಎಲ್ಲದೂ ಚಿತ್ರ ಸಮೇತ ಬಿಡಿಸಿ ಅದರ ಬಗ್ಗೆ ತಿಳಿಸಿದ್ದಾರೆ. ಅವೆಲ್ಲ ಕೆಲವು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಗದ್ದಿಗೆಯಲ್ಲಿ ಯಾರ್ಯಾರು ಏನೇನೆಲ್ಲ ಬಂದರು ಅಂತೇಳಿ ಅವ್ರದ್ದೆಲ್ಲ ಮೂರ್ತಿಗಳು ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ಕೂಡ ಆಮೆ, ನಂದಿ ಬಸವಣ್ಣ ಎಲ್ಲ ಇದೆ. ಇಲ್ಲಿ ನೋಡಿ, ಕಣ್ಣು ಇರಲಾರದವರಿಗೆ ಶರಣಬಸವೇಶ್ವರವರು ಕಣ್ಣುಗಳನ್ನು ಕರುಣಿಸುತ್ತಿರುವ ಸನ್ನಿವೇಶ. ಎಲ್ಲದು ಅವ್ರು ಮಾಡಿರ್ತಕ್ಕಂಥ ಪವಾಡಗಳು ಪೇಂಟಿಂಗ್ನಲ್ಲಿ ಇದೆ. ಎಲ್ಲದು ಒಂದೊಂದಾಗಿ ಎಲ್ಲ ನೋಡ್ಕೊತ ಹೋಗ್ಬೋದು. ಜನ ಅಂತೂ ಅಲ್ಲಿ ಕಳೆದೋಗ್ಬಿಡ್ತಾರೆ, ಅಷ್ಟು ಇರ್ತದೆ ಎಲ್ಲ. ಇದು ಎಷ್ಟು ಸ್ವಚ್ಛವಾಗಿದೆ ಅಂದರೆ ಮೈಸೂರು ಅರಮನೆಯನ್ನು ಹೋಲುತ್ತದೆ. ಇದು ನೀವು ಒಳಗಡೆ ಹೋಗಿ ಅನುಭವ ಮಂಟಪ ಹಾಗೂ ದಾಸೋಹಕ್ಕೆ ಹೋಗುವ ದಾರಿ ಇಲ್ಲೇ ಇರ್ತದೆ. ಇದನ್ನು ನೋಡ್ಕೊಂಡು ದಾಸೋಹಕ್ಕೆ ಹೋಗ್ಬೋದು. ದಾಸೋಹಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲಿ ಶರಣಬಸವೇಶ್ವರ ಸ್ವಾಮಿಗಳು ಮಾಡಿರ್ತಕ್ಕಂಥ ಎಲ್ಲ ಪವಾಡಗಳನ್ನು ಒಂದೊಂದಾಗಿ ಎಲ್ಲವೂ ಪೇಂಟಿಂಗ್ ಸಮೇತ ಚಿತ್ರ ಬಿಡಿಸಿ ಹೇಳಿದ್ದಾರೆ. ಅವೆಲ್ಲವನ್ನು ಓದಿಕೊಂಡೆ. ಹೋಗ್ತಾ ದಾರಿಯಲ್ಲಿ ಒಂದು ವಿಸ್ಮಯ ಅಂತ ಹೇಳ್ಬೋದು. ಗೋವುಗಳನ್ನು ಸಾಕಿದ್ದಾರೆ. ಎಲ್ಲ ಗೋವುಗಳಿಗೆ ಆಹಾರವನ್ನು ಸ್ವಚ್ಛವಾಗಿ ಇಟ್ಟಿದ್ದಾರೆ. ಮತ್ತು ಎಲ್ಲ ಗೋವುಗಳಿಗೆ ಆಹಾರ, ನೀರಿನ ವ್ಯವಸ್ಥೆ ಎಲ್ಲ ಪೂರೈಕೆ ಮಾಡಿದ್ದಾರೆ. ಆ ಗೋಶಾಲೆ ಪಕ್ಕದಲ್ಲಿಯೇ ನಮಗೆ ಮಹಾದಾಸೋಹಕ್ಕೆ ಹೋಗುವ ದಾರಿ ಇದೆ. ಇದಂತೂ ಅದ್ಭುತ ಅಂತ ಹೇಳ್ಬೋದು. ಸಾಕಷ್ಟು ಜನರಿಗೆ ನಿತ್ಯ ದಾಸೋಹ ನೀಡ್ತಾರಲ್ವ, ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಈ ಮಠದಲ್ಲಿ ಕೈ ತೊಳೆಯಲು ಹಾಗೂ ಮುಖ ತೊಳ್ಕೊಳ್ಳಲು ನೀರು ವ್ಯವಸ್ಥೆ ಇತ್ತು. ಅದ ನಂತರ ಒಳಗಡೆ ಹೋದೆ ನಾನು. ಈ ದಾಸೋಹ ಸ್ಥಳ ಮಾತ್ರ ತುಂಬ ವಿಶಾಲವಾಗಿತ್ತು. ಎಲ್ಲರೂ ಬಡಿಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ, ಕೆಲವರು ವಯಸ್ಸಾದವ್ರಿಗೆ ಕುಂದ್ರಲು ಆಗದವರಿಗೆ ಟೇಬಲ್ ವ್ಯವಸ್ಥೆ ಇತ್ತು. ಅವರು ಟೇಬಲನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಕೆಲವರು ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅಲ್ಲಿ ಎಲ್ಲ ತಟ್ಟೆಗಳೆಲ್ಲ ಇರ್ತದೆ. ಅದನ್ನು ನಾವು ತಗೊಂಡು ಇನ್ನೊಂದು ಸತಿ ಬೇಕಾದರೆ ತೊಳೆದುಕೊಂಡು ಹೋಗಿ ಅನ್ನ, ಸಾಂಬಾರು ಎಲ್ಲ ನೀಡಿಸ್ಕೋಬೋದು. ನಾನು ಸಹ ತಟ್ಟೆಯನ್ನು ತೆಗೆದುಕೊಂಡು ಲೈನಲ್ಲಿ ನಿಂತ್ಕೊಂಡು ಊಟದಕ್ಕೆ ಹೋದೆ. ಅಲ್ಲಂತೂ ಒಂದು ನನಗೆ ಮನಸ್ಸು ಜುಮ್ಮಂತು. ಅಂತಹ ಒಂದು ಲೈನ್ಸ್ಗಳೆಲ್ಲ ಬರೆದಿದ್ರು ಸುತ್ತಲೂ. ಊಟ ಸಖತ್ತಾಗಿತ್ತು. ಊಟದ ಜೊತೆಗೆ ಆ ಲೈನ್ ನೋಡಿದ ಮೇಲೆ ನನಗಂತೂ ಕಣ್ಣಲ್ಲಿ ನೀರು ಬಂತು. ತುಂಬ ಅರ್ಥಗರ್ಭಿತವಾಗಿತ್ತು. ಆ ಲೈನ್ಸ್ ಏನಂತೇಳಿ ನಿಮಗೆ ತೋರಿಸ್ತೀನಿ ಜೂಮ್ ಮಾಡಿ. ಊಟ ಮಾಡ್ತಾ ಲೈನ್ ನೋಡಿದ ಮೇಲೆ ಅಂತೂ ನನಗೆ ಫಿದಾ ಆಗೋಗ್ಬಿಟ್ಟೆ. ಹಸಿದವನೇ ಬಲ್ಲ ಅನ್ನದ ಮೌಲ್ಯ. ಆಹಾರವನ್ನು ಹಾಳು ಮಾಡಬೇಡಿ. ನೀವು ಹಾಳು ಮಾಡುವ ಒಂದು ಇಡೀ ಅನ್ನ ಇನ್ನೊಬ್ಬನ ಇಡೀ ದಿನದ ಆಹಾರವಾಗಿರ್ಬೋದು. ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನ ಪರದಾಡುತ್ತಿದ್ದಾರೆ. ನೀವು ಸೇವಿಸುವ ಒಂದು ಅನ್ನ ಇಡಿಯಲ್ಲಿ ಪ್ರತಿ ಕಣಕಣದಲ್ಲಿ ಶರಣಬಸವೇಶ್ವರ ಅವರ ಆಶೀರ್ವಾದ ಇದೆ ಅಂತೇಳಿ ಬರೆದಿದ್ದರು. ಅದು ಕೂಡ ಸಖತ್ತಾಗಿತ್ತು. ಮತ್ತೊಂದು ಏನಪ್ಪ ಅಂದರೆ, ತಾನಿಲ್ಲದೆ ಮಾಡುವುದೇ ಕಾಯಕ, ತಾನಿಲ್ಲದೆ ನೀಡುವುದು ದಾಸೋಹ, ತಾನಿಲ್ಲದೆ ಭಕ್ತಿಯಿಂದ ಪಡೆಯುವುದೇ ಪ್ರಸಾದ ಎಂದು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಹೇಳಿದ್ದಾರೆ. ಆದ ಕಾರಣ ಭಕ್ತಿಯಿಂದ ಸ್ವೀಕಾರ ಮಾಡಿ ಪ್ರಸಾದ ಅಂತ ಹಾಕಿದ್ರು. ಅದು ಸಖತ್ತಾಗಿತ್ತು. ಸ್ನೇಹಿತರೆ, ನೀವು ಯಾವಾಗಾದರೂ ಕಲಬುರಗಿಗೆ ಭೇಟಿ ನೀಡಿ ತಪ್ಪದೆ ಈ ಮಠವನ್ನು ಮಾತ್ರ ಹೋಗಿ ಬನ್ನಿ, ಊಟ ಮಾಡ್ಕೊಂಡು ಬನ್ನಿ. ಸಖತ್ತಾಗಿದೆ. ಒಳ್ಳೆ ಫ್ಯಾಮಿಲಿ ಜೊತೆ ಹೋಗಿ ಬರ್ತಕ್ಕಂತಹ ಒಂದು ಟ್ರಿಪ್ ಆಗುತ್ತದೆ. ಈ ಆಮೆ ಅಂತೂ ಸಿಕ್ಕಾಪಟ್ಟೆ ನಮಸ್ಕಾರ ಮಾಡ್ಕೊಳ್ಳಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗೂ ಶರಣ ಬಸವೇಶ್ವರ ಅವರ ಮೂರ್ತಿಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕೊನೆಯದಾಗಿ ನಿಮಗೆ ಶರಣಬಸವೇಶ್ವರ ಅವರ ಅಜ್ಜನ ನಿಮಗೆ ದರ್ಶನ ಮಾಡಿಕೊಡ್ತೇನೆ ನೋಡಿ. ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ಮಠ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ನೀವು ಕಲಬುರಗಿಗೆ ಬಂದರೆ ಮಿಸ್ ಮಾಡಬೇಡಿ. ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನೀವೇನಾದರೂ ಈ ಮಠವನ್ನು ಮುಂಚೆ ಭೇಟಿ ನೀಡಿದರೆ ನಿಮಗೆ ಆದ ಅನುಭವವನ್ನು ಕಾಮೆಂಟ್ ಮಾಡಿ. ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಕಲಬುರಗಿ ನಮ್ಮ ಹೆಮ್ಮೆ.